ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಿಮಗೆ ನಿಮಗೆ 25/3/2026ಕ್ಕೆ ದ್ವಿತೀಯ ಭಾಷೆ ಇಂಗ್ಲೀಷ್ನಲ್ಲಿ ಒಂದು SSLC ವಾರ್ಷಿಕ ಪರೀಕ್ಷೆಯನ್ನು ಕಂಡಕ್ಟ್ ಇದೆ. ಹೌದಾ ತಾನೇ? ತುಂಬ ಕನ್ಫ್ಯೂಸ್ ಆಯಿತು ಈ ವರ್ಷ. ಸೊ ಡೋಂಟ್ ವರಿ. ಸೊ ನಿಮಗೆ ಬೇಕಾಗ್ತಕ್ಕಂಥ ಒಂದು 60+ ಮಾರ್ಕ್ಸ್ ಆಗಿರ್ತಕ್ಕಂಥ ಫಿಕ್ಸ್ ಕ್ವಶನನ್ನು ತಂದಿದ್ದೀನಿ. ಸೊ ಪಾಸ್ ಮಾಡಿಕೊಂಡು ಅಲ್ಲಲ್ಲಿ ಪ್ರಶ್ನೆಗಳನ್ನು ನಿಮ್ಮ ಬ್ಲೂ ಪ್ರಿಂಟ್ ವೈಸ್ ಸ್ವಲ್ಪ ಸೆಟ್ ಮಾಡಿಕೊಡ್ರಿ ಅಂತ ಹೇಳ್ತಾ, ಮತ್ತು ಇವತ್ತು ರಾತ್ರಿ ನಾಳೆ ರಾತ್ರಿ 9 ಗಂಟೆಗೆ ಲೈವ್ ಕ್ಲಾಸ್ ಇರ್ತದೆ. ಸೊ ನಾವು ಲೈವ್ ಕ್ಲಾಸಲ್ಲಿಯೂ ಕೂಡ ನಿಮಗೆ ಪ್ರಶ್ನೆಗಳನ್ನು ಕೊಡ್ತೀವಿ. ಇಂಪಾರ್ಟೆಂಟ್ ಸೈನ್ಸಲ್ಲಿ ನಾವು ಹೇಳಿರ್ತಕ್ಕಂಥ ಪ್ರಶ್ನೆ ತುಂಬಾ ಬಂದಿತ್ತು. ಯಾರೆಲ್ಲ ನಮ್ಮ ವಿಡಿಯೋಗಳನ್ನು ನೋಡಿದ್ದೀರಿ ಅವ್ರಿಗೆ ಅನುಕೂಲ ಆಗ್ತದೆ. ಮತ್ತು ಪಾಸ್ ಪ್ಯಾಕೇಜ್ಗಳನ್ನು, ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು ಅಪ್ಲೋಡ್ ಮಾಡ್ತಾನೆ ಇರ್ತೀವಿ. ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ, ಸ್ವಲ್ಪ 4 ಮಾಡೆಲ್ ಕ್ವಶನ್ ಪೇಪರ್ನ ಬಿಡಿಸಿ 4 ಮಾಡೆಲ್ ಕ್ವಶನ್ ಪೇಪರಿಂದನೇ ಸ್ಕೋರ್ ಆಗ್ತಾ ಇದೆ, ಪಾಸ್ ಆಗ್ತಾ ಇದ್ದೀರಾ. ಕ್ವಶನ್ ಟ್ಯಾಗನ್ನು ಕಲ್ಕೊಡ್ರಿ. ಪಾಸಿಟಿವ್ ಇದ್ದರೆ ನೆಗೆಟಿವ್ ಮಾಡಬೇಕು, ನೆಗೆಟಿವ್ ಇದ್ದರೆ ಪಾಸಿಟಿವ್ ಮಾಡಬೇಕು. ಲ್ಯಾಂಗ್ವೇಜ್ ಫಂಕ್ಷನ್ ವಿಶೇಷವಾಗಿ ಅಡ್ವೈಸ್ ಆಗಿರ್ಬೋದು, ಗಿವಿಂಗ್ ಡೈರೆಕ್ಷನ್ ಆಗಿರ್ಬೋದು, ಇನ್ಫಾರ್ಮೇಷನ್ ಆಗಿರ್ಬೋದು, ಅದರ ಮೇಲೆ ಪ್ರಶ್ನೆಗಳು ಬರ್ತವೆ. ಇನ್ಫಿನಿಟ್ ಅಂದರೆ ಏನು? ಟು ಜೊತೆಗೆ ಮೇನ್ ವರ್ಬ್ ಇರಬೇಕು, ಅದನ್ನು ಇನ್ಫಿನಿಟ್ ಅಂತ ಕರಿತೀವಿ. ಕೊಲಾಕೆಟಿವ್, ಸೊ ಭಾಳ ಸಿಂಪಲ್ ಆಗಿರ್ತಕ್ಕಂಥ ನಿಮ್ಮ ಡೇ ಲೈಫಲ್ಲಿ ಯೂಸ್ ಮಾಡ್ತಕ್ಕಂಥ ಕೊಲಾಕೆಟಿವ್ ಕೇಳ್ತಾರೆ. ಸಿಲಾಬಲ್ ವಿಶೇಷವಾಗಿ 1 ಸಿಲಾಬಲ್ ಆರ್ 2 ಸಿಲಾಬಲ್, ಸೊ ಇವೇ ಕೇಳ್ತಾರೆ. 1 ಸಿಲಾಬ್ ಇಸ್ ಮ್ಯಾಕ್ಸಿಮಮ್ ಇರ್ತದೆ. ನಿಮ್ಮ LBAದಲ್ಲಿ ಬಹಳಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಲಿಸ್ಟ್ ಔಟ್ ಮಾಡಿಕೊಡ್ರಿ. ಇನ್ನು ಯೂಸ್ ಓನ್ ಸೆಂಟೆನ್ಸಸ್, ವರ್ಬ್ ಅಥವಾ ನೌನ್. ಸೊ ಸಿಂಪಲ್ ಆಗಿರ್ತಕ್ಕಂಥ ಒಂದು ವರ್ಡ್ ಕೊಡ್ತಾರೆ, ಅದನ್ನು ವರ್ಬ್ ಫಾರ್ಮ್ದಲ್ಲೋ ಅಥವಾ ನೌನ್ ಫಾರ್ಮ್ದಲ್ಲೋ ನೀವು ಯೂಸ್ ಮಾಡಿದರೆ ಸೊ ಖಂಡಿತವಾಗಿ ನಿಮಗೆ ಒಳ್ಳೆಯ ಅಂಕಗಳು ಒಂದೊಂದು ಮಾರ್ಕ್ಸಲ್ಲಿ ಸಿಗ್ತವೆ. ಚೇಂಜ್ ಡಿಗ್ರಿ, ವಿಶೇಷವಾಗಿ ಪಾಸಿಟಿವ್ ಡಿಗ್ರಿ ಕೊಡ್ತಾರೆ. ಕಂಪೇರಿಟಿವ್ ಡಿಗ್ರಿ ಅಥವಾ ಸೂಪರ್ಲೇಟಿವ್ ಡಿಗ್ರಿಗೆ ಕೇಳ್ತಾರೆ. ಚೇಂಜ್ ವೈಸ್ ಅದ, ಆ್ಯಕ್ಟಿವ್ ವೈಸ್ ಕೊಟ್ಟು ಪ್ಯಾಸಿವ್ ವೈಸ್ ಮಾಡಲಿಕ್ಕೆ ಹೇಳ್ತಾರೆ. ಸಿಂಪಲ್ ಸೆಂಟೆನ್ಸ್, ಆಲ್ ಕ್ವಶನನ್ನು ನೀವು LBAದಿಂದ ಓದಲೇಬೇಕು ಫ್ರೆಂಡ್ಸ್. ಎಡಿಟಿಂಗ್ ಮಾಡಲಿಕ್ಕೆ 2 ಅಂಕದ ಪ್ರಶ್ನೆ ಸಂಖ್ಯೆ 16. ಸೊ ನಿಮಗೆ ಗೊತ್ತಿದೆ, ಅಲ್ಲಿ ಮ್ಯಾಕ್ಸಿಮಮ್ ಟೆನ್ಸ್ ಇರ್ಬೋದು, ಸ್ಪೆಲ್ಲಿಂಗ್ ಇರ್ಬೋದು, ಕ್ಯಾಪಿಟಲ್ ಲೆಟರ್ಸ್ ಅಥವಾ ಅಡ್ಜೆಕ್ಟಿವ್ ಮತ್ತು ಅಡ್ವರೇಬಲ್ ಮಿಸ್ಟೇಕ್ಸ್ಗಳು ಇರ್ತಾವೆ. ಓಕೆ, ನೀವು LBAದಲ್ಲಿನ ಎಲ್ಲ ಉದಾಹರಣೆಗಳನ್ನು ನೋಡಿದರೆ ಗೊತ್ತಾಗ್ತದೆ. ಮ್ಯಾಕ್ಸಿಮಮ್ ಏನು ಮಾಡಿರ್ತಾರಪ್ಪ ಅಂದರೆ ಅಡ್ಜೆಕ್ಟಿವ್ ಮತ್ತು ಅಡ್ವರೇಬಲ್ ಆಗಿರ್ತದೆ. ಟೆನ್ಸ್ ಅಥವಾ ಈ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ಗಳನ್ನು ಕೊಟ್ಟಿರ್ತಾರೆ. ನೌನ್ ಫಾರ್ಮ್ ಇರ್ತದೆ, ಅದನ್ನು ಈಸಿಯಾಗಿಯೇ ಇರ್ತದೆ, ಅಷ್ಟು ಭಾಳ ಕಠಿಣ ಇರೋದಿಲ್ಲ. ನೀವು ಈಸಿಯಾಗಿ ಏನು ಮಾಡ್ಬೋದು, ಸ್ಕೋರ್ಗಳನ್ನು ಮಾಡ್ಬೋದು. ಇನ್ನು 2 ಮಾರ್ಕ್ಸ್ ಕ್ವಶನ್ ಸ್ವಲ್ಪ ನೀವು ಇದನ್ನು ಬ್ಲೂ ಪ್ರಿಂಟ್ ಪ್ರಕಾರನೇ ಓದ್ಕೊಡ್ರಿ, ಬಾಕಿದೇನು ಓದ್ಲಿಕ್ಕೆ ಹೋಗಬೇಡಿ. ಬಟ್ ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ಬೋರ್ಡ್ನ ಕ್ವಶನ್ಸ್ ಇದ್ದಾವೆ. ಅಂಬೇಡ್ಕರ್ ವಾಸ್ ದ ವೊರಾಸಿಯಸ್ ರೀಡರ್, ಎಕ್ಸ್ಪ್ಲೇನ್ ಅಂತಕ್ಕಂಥದ್ದು ವೆರಿ ಮೋಸ್ಟ್ ಪ್ರಶ್ನೆ. ಇದಕ್ಕೆ ಉತ್ತರಗಳು ಕೂಡ ನಾವು ನೆಕ್ಸ್ಟ್ ಹಾಕ್ತೀವಿ. ಡಿಸ್ಕ್ರೈಬ್ ಬ್ರೀಫ್ಲಿ ದ ಫೀಲಿಂಗ್ ಆಫ್ ಸ್ಮಿತಾ ವೆನ್ ದ ಫಸ್ಟ್ ನೋಟ್ ಮ್ಯೂಸಿಕ್ ಕೇಮ್ ಓವರ್ ದ ಏರ್. ಹೌ ಕ್ಯಾನ್ ಯು ಸೇ ದ್ಯಾಟ್ ಅಮೆರಿಕನ್ಸ್ ವೇರ್ ಜಿನರಸ್ ಇನ್ ದೇರ್ ವೇಸ್ ಅಂತ ಕೇಳಿದ್ದಾರೆ. ಸೊ ನೋಡ್ಕೊಡ್ರಿ. ವೈ ವೇರ್ ದ ಟೆಕ್ನಿಕಲ್ ಎಕ್ಸ್ಪರ್ಟ್ ಸಮನ್ಸ್ಡ್ ಬೈ ದ 3 ಸೂಪರ್ ಪವರ್ಸ್. Why does the poet uses expressions winter under lock in the poem of To Outer Space Tomorrow Morning? Who had the police expected about the way of protest? How did the students leader manage the protest? What a kind of hardship and challenges Dicky Dolma had a face as a young girl. Okay. In next ಪ್ರಶ್ನೆ ಏನಿತ್ತಪ್ಪ ಅಂದ್ರೆ, how can you say that Hanipa was talented? Do you think Wangija was indeed very brave, substinate? Why were congratulations showered ಸ್ವಾಮಿ ಅಂತ ಇದೆ. ಇದು 2 ಮಾರ್ಕಿಗೆ ಏನು ಬರಲ್ಲ. ಅನಂತ ವಾಸ್ ಅ ಟ್ಯಾಲೆಂಟೆಡ್ ಬಾಯ್, ಜಸ್ಟಿಫೈ ಅಂತೇಳಿ, ಯಾಕೆಂದರೆ ಹೀರೋ ಕೇವಲ 3 ಮಾರ್ಕರ್ಗಿದೆ. ಇನ್ನು ಹೌ ವಾಸ್ ದ ಮಾರ್ಚಿಂಗ್ ಆಫ್ ದ ಸ್ಟೂಡೆಂಟ್ಸ್ ಅನ್ಯೂಸ್ವಲ್. ಗಿವ್ ಎನ್ ಅಕೌಂಟ್ ಆಫ್ ಡಿಕ್ಕಿ ಡೋಲ್ಮಾಸ್ ಹಾರ್ಡ್ಶಿಪ್ ಆ್ಯಂಡ್ ಚಾಲೆಂಜಸ್. ಲಿಸ್ಟ್ ಔಟ್ ದ ಲೈಫ್ ಆಫ್ ಹನಿಪಾ ಇನ್ ದಿ ಬಿಗಿನಿಂಗ್ ವಾಸ್ ನೆವರ್ ಅ ಸ್ಮೂತ್ ಸ್ಮೈಲ್. ವೈ ವಾಸ್ ಇಟ್ ಸೋ? ವಾಟ್ ಅ ಚೇಂಜಸ್ ಕೇಮ್ ಓವರ್ ವಾಂಗಿಜಾ ಆಸ್ ದ ಬರ್ಡ್ ಕೇರ್ಸ್ಡ್ ಹಿಮ್. ಹೌ ಆರ್ ದಟ್ ಸೈಂಟಿಸ್ಟ್ ಕನ್ಸಿಡರ್ಡ್ ಟು ಬಿ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್. ಹೌ ಡಿಡ್ ಸ್ಮಿತಾ ಎಂಜಾಯ್ ದಿ ಕನ್ಸರ್ಟ್. Was the poet Norman Nicholson doubtful in his return from the outer space? Give reasons. How was March led by the students? How can you say that Dicky Dolma's life was sorrowful? Life for Hanipa in the beginning was never a smooth sail. Why was it so? How did the bird of happiness bless Wangija's village with its 3 cries? Why do the seamen of Santa Maria feel disseparate? Technical experts from the superpower nations met in Geneva. What was the reason? Why do the teacup circle around the poet like planets around the sun? Why were the students marching in the street? Why was it termed unusual? What can we learn from the life of Dicky Dolma? How did the first monster finish Wangija ಅಂತ ಇತ್ತು. ಮೋಸ್ಟ್ ಇಂಪಾರ್ಟೆಂಟ್. ಇನ್ನು 3 ಮಾರ್ಕ್ಸಿಗೆ ಬರ್ತಕ್ಕಂಥ 2 ಪ್ರಶ್ನೆ ಏನಪ್ಪ ಅಂದ್ರೆ, ಹೀರೋದಿಲ್ಲ ಒಂದು, ಆಮೇಲೆ ಜಾಜ್ ಪ್ಲೇಯರ್ದಿಂದ. ಸೊ ಎರಡನ್ನೂ ಕೂಡ ಚೆನ್ನಾಗಿ ನೋಡ್ಕೊಂಡು ಹೋಗಿ. ಓಕೆ, ಇದು ಓವರ್ ನೈಟ್ ಅಂತ ಇದೆ ನೋಡಿ, ಅದು ಬರ್ಬೋದು, ಅಥವಾ ಡ್ರೀಡ್ಫುಲ್ ಎಕ್ಸ್ಪೀರಿಯನ್ಸ್ ಅಂತ ಬರ್ಬೋದು ಹೀರೋದಿಂದ. ಆಮೇಲೆ ಜಾಜ್ ಪ್ಲೇಯರ್ದಿಂದ ಏನು ಮಾಡಿದರೆ ಅದ್ರದ್ದು ಸಮರಿಯನ್ನು ಬರೆದ್ರು ಕೂಡ ನಿಮಗೆ 3 ಅಂಕಗಳನ್ನು ಗ್ಯಾರಂಟಿಯಾಗಿ ಕೊಡ್ತಾರೆ. ಅದನ್ನು ಬಹೆಟ್ ಮಾಡಲೇಬೇಕು. ಓಕೆನಾ. ಇನ್ನು RCಗಳನ್ನು ಇಂಪಾರ್ಟೆಂಟ್ ನೋಡ್ಕೊಡ್ರಿ. ಲೀವ್ ಅಲೋನ್ ಸ್ಟ್ರೆಂತ್, ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್. ಐ ಕುಡಂಟ್ ಥ್ಯಾಂಕ್ ಹಿಮ್. ವೈ ಶುಡ್ 1 man have the leaves of 50 in his hands?
We were covered in the cabin, not a soul would care to sleep. Dash they bought about the veritable revolution in social thought. Okay, I was absorbed in my problem. I enjoyed the mathematical challenge. There are limits to patience, sir. Is there no song that I can sing of you? Please help me to take her to the hospital. Okay, next I argued with him, but it was useless. Beta, you have to go to school and learn. You shout, I lie patient. You buy me, I wait. We have made a discovery. We must not miss the chance. My sons is not dumb, sir. ಯು ಕಾಂಟ್ ಪುಟ್ ಎ ಪೆನ್ಸ್ ಅರೌಂಡ್ ದ ಪ್ಲ್ಯಾನೆಟ್ ಅರ್ತ್. ಸೊ ತುಂಬ ಇಂಪಾರ್ಟೆಂಟ್ ಇದೆ. ಇನ್ನು 4 ಮಾರ್ಕ್ಗೆ ಗ್ರ್ಯಾಂಡ್ ಮಾರ್ಕ್ ಕ್ಲೈಮ್ಸ್ ಟ್ರೀ ಆಗಿರ್ಬೋದು ಅಥವಾ ಬೆಲೆಡ್ ಆಫ್ ದ ಟೆಂಪಲ್ಸ್ ಸಾಂಗ್ ಆಫ್ ಇಂಡಿಯಾನ ಅದ. ಸೊ ಆರಾಮಾಗಿ ಗ್ರ್ಯಾಂಡ್ ಮಾರ್ಕ್ ಕ್ಲೈಮ್ಸ್ ಟ್ರೀಯನ್ನು ಕಲ್ಕೊಡ್ರಿ. ಇನ್ನು ಪ್ರೊಫೈಲ್ ರೈಟಿಂಗ್ ಮಾಡೋದನ್ನು ಒಟ್ಟೆ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ಇದೇನು ಪಾಯಿಂಟ್ ವೈಸ್ ಕೊಟ್ಟಿರ್ತಾರಲ್ಲ ಅದನ್ನು ಸಿಂಪಲಾಗಿ ಏನು ಮಾಡಿರಪ್ಪ ಅಂದರೆ ಬರೀರಿ. ದಿಸ್ ಪ್ರೊಫೈಲ್ ಈಸ್ ಬಿಲಾಂಗ್ ಟು ದ ಮಿಸ್ಟರ್ ನಾರಾಯಣ. ಈಸ್ ಅ ಪ್ಲೇಸ್ ಆಫ್ ಬರ್ತ್ ಈಸ್ ಚಿತ್ರದುರ್ಗ. He born is a date of birth is 30th May 1980. His qualification is MA B.Ed. His profession is teacher at a government school. Family, he is a parent's wife and a son. His hobbies are playing flute and gardening. He is famous. He is popularity for the reason of polity and friendly help students in need ಅಂತಕ್ಕಂಥದ್ದು ಸಿಂಪಲ್ ಸೆಂಟೆನ್ಸ್ ಬರೆದ್ರೆ 3 ಮಾರ್ಕ್ಸ್ ನಿಮಗೆ ಗ್ಯಾರಂಟಿ ಕೊಡ್ತಾರೆ. ಅದೇ ಥರ ವಿಕ್ರಮ್ ಸಾರಾಭಾಯ್ದಿತ್ತು, ಅದನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇನ್ನು ನಿಮಗೆ ಮಾರಲ್ ಸ್ಟೋರಿಗಳನ್ನು ಕೊಡ್ತಾರೆ. ಓಕೆ, ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಹಂಗ್ರಿ ಡಾಗ್ ಆಗಿರ್ಬೋದು, 2 ಫ್ರೆಂಡ್ಸ್ ಪಾಸಿಂಗ್ ಥ್ರೂ ದ ಫಾರೆಸ್ಟ್, 3 ಫ್ರೆಂಡ್ಸ್ ಗೀಸರ್ ಟಾರ್ಟೈಸರ್, ಕ್ರೌಸ್ ಈಸ್ ಅ ಪಿಕಾಕ್. ಈ ಥರನಾಗಿರ್ತಕ್ಕಂಥದ್ದು ಏನು ಮಾಡಿರ್ತಾರೆ, ನೀತಿ ಮಾರಲ್ ಆಗಿರ್ತಕ್ಕಂಥ ಕಥೆಗಳಿರ್ತಾವೆ. ಸೊ ಬರೆದು ಲಾಸ್ಟಾಗಿ ಮಾರಲ್ ಅಂತ ಬರೀರಿ. ಸೊ ನಿಮಗೆ ಅಂಕಗಳನ್ನು ಕೊಡ್ತಾರೆ. ನೀವೇ ಒಂದು 6 ಸಾಲು ಬರೆದ್ರೂ ಸಾಕು. ಇನ್ನು ಎಸ್ ಎದಲ್ಲಿ ಏರ್ ಪೊಲ್ಯೂಷನ್ ಅಂತೂ ಫಿಕ್ಸ್ ಆಗಿ ನಾಳೆ ಬರ್ತದೆ. ಏರ್ ಪೊಲ್ಯೂಷನ್ನೇ ನೋಡ್ಕೊಂಡೋಗಿ, ಅದು ಬರಲಿಲ್ಲ ಅಂದರೆ ವಾಟರ್ ಪೊಲ್ಯೂಷನ್ ಬರ್ತದೆ. ಓಕೆ, ಒಟ್ಟಾರೆ ಪೊಲ್ಯೂಷನಲ್ಲಿ ಒಂದಂತೂ ಫಿಕ್ಸ್ ಇರ್ತದೆ. ಮೊಬೈಲ್ ಫೋನ್ಸ್, ಇಂಟರ್ನೆಟ್, ಮಾಸ್ ಮೀಡಿಯಾ, ನ್ಯೂಸ್ ಪೇಪರ್, ಮೊಬೈಲ್ ಇವಂತೂ ಕೂಡ ವೆರಿ ಇಂಪಾರ್ಟೆಂಟ್. ಇವು ಎರಡರಲ್ಲಿನೂ ಕೂಡ ನೀವು ಆರಾಮಾಗಿ ಏನು ಮಾಡ್ಬೋದು ಅಂತ ಹೋಗ್ಬೋದು. ಏರ್ ಪೊಲ್ಯೂಷನ್ ಒಂದು ಬರೀರಿ ಸಾಕು. ಓಕೆ, ಮತ್ತು ಅವರು ಕ್ಲೀನ್ನೆಸ್ ಕೊಟ್ಟಿದ್ದಾರೆ, ಚಂದ್ರಯಾನ, ಇಂಪಾರ್ಟೆನ್ಸ್ ಆಫ್ ಯೋಗ, ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್, ನ್ಯಾಷನಲ್ ಫೆಸ್ಟಿವಲ್ಸು ಕೂಡ ಕೊಟ್ಟಿದ್ದಾರೆ. ಲೆಟರ್ ರೈಟಿಂಗಲ್ಲಿ ಒಂದು ರಿಕ್ವೆಸ್ಟ್ ಲೆಟರು, ಒಂದು ಪರ್ಸ್ನಲ್ ಲೆಟರು ನೆಕ್ಸ್ಟ್ ಹಾಕ್ತೀನಿ, ಅದನ್ನು ಪ್ಯಾಟರ್ನನ್ನು ನೋಡ್ಕೊಡ್ರಿ. ಓಕೆ, ನೆಕ್ಸ್ಟ್ ಪಿಕ್ಚರಲ್ಲಿ ವಿಶೇಷವಾಗಿ ನಿಮಗೆ ಪಿಕ್ಚರ್ಗಳನ್ನು ರೈಲ್ವೆ ಸ್ಟೇಷನ್ಸು, ಓಕೆ, ರೈಲ್ವೆ ಪ್ಲ್ಯಾಟ್ಫಾರ್ಮು, ಬಸ್ ಸ್ಟಾಪು, ಸ್ಕೂಲು, ನ್ಯಾಷನಲ್ ಫೆಸ್ಟಿವಲ್, ಗಾರ್ಡನ್, ಪ್ಲೇಗ್ರೌಂಡ್, ಮಾರ್ಕೆಟ್ದು ಕೊಡ್ತಾರಲ್ಲ, ಮಾರ್ಕೆಟ್ದು ಇರ್ತದೆ, ಫೇರ್ದು ಇರ್ತದೆ, ಜಾತ್ರೆದು ಇರ್ತದೆ. ಓಕೆ, ಸೊ ಆಮೇಲೆ ಮಕ್ಕಳದ್ದು ಒಂದು ಸರ್ಕಸ್ದು ಇತ್ತು ಮೊನ್ನೆ, ಆಮೇಲೆ NCC ಡ್ರೆಸ್ ಮೇಲೆ ಇರ್ತಕ್ಕಂಥ ಚಿತ್ರ. ಸೊ ಈ ಥರನಾಗಿರ್ತಕ್ಕಂಥ ಕೊಡ್ತಾರೆ. ಇನ್ನು 4 ಮಾರ್ಕರಲ್ಲಿ ಅಂದರೆ ಅದು ಕ್ವಾಲಿಟಿ ಆಫ್ ಮರ್ಸಿ ಮತ್ತು ಗ್ರ್ಯಾಂಡ್ ಮಾರ್ಕ್ ಕ್ಲೈಮ್ಸ್ ಟ್ರೀದಲ್ಲಿದ್ದಾವೆ. ಆಲ್ಮೋಸ್ಟ್ ಫಸ್ಟ್ ಪ್ಯಾರಾಗ್ರಾಫ್ಗಳನ್ನು ಕೇಳ್ತಾ ಇದ್ದಾರೆ. ಒಂದೇ ಪ್ಯಾರಾಗ್ರಾಫ್ಗಳನ್ನು ಚೆನ್ನಾಗಿ ಬೈಪಟ್ ಮಾಡಿಕೊಡ್ರಿ, ಫಸ್ಟ್ ಮತ್ತು ಲಾಸ್ಟ್. ಓಕೆ, ಅದು ಏನಾಗೋದಪ್ಪ ಅಂದರೆ ಇಂಪಾರ್ಟೆಂಟ್ ಅದ. ಇಷ್ಟು ನಿಮಗೆ ಶ್ಯೂರ್ ಶಾರ್ಟ್ ಕ್ವಶನ್ ಹಾಕಿದ್ದೀನಿ. ನೆಕ್ಸ್ಟ್ ಆನ್ಸರ್ಗಳನ್ನು ಕೂಡ ಕಂಪ್ಲೀಟಾಗಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.